ಹೆಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ನಾವು ಬ್ರೆಡ್ಡಿಂದ ಜಾಮೂನ್ ಮಾಡೋಣ. ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಗೊತ್ತಾ ಬ್ರೆಡ್ಡಿಂದ. ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಸೊ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಅಂತ. ಫಸ್ಟ್ಗೆ ಇಲ್ಲಿ ನೀವು 4 ಕಡೆನೂ ಇದು ಎಕ್ಸ್ಟ್ರಾಸ್ ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಬಿಡಿ, ಇಲ್ಲಾಂದರೆ ನಿಮಗೆ ನೀಟಾಗಿ ಬರಲ್ಲ. ಅದು ಗಂಟಾಗ್ಬಿಡುತ್ತೆ, ಕಲಿಸೋವಾಗ ನೀಟಾಗೆ ಬರೋದಿಲ್ಲ. ಸೊ ಮಧ್ಯದಲ್ಲಿ ಇರೋದನ್ನು ಮಾತ್ರ ತೆಕ್ಕೊಳ್ಳಿ. ಈ ಸುತ್ತ ಇರೋದನ್ನೆಲ್ಲ ಕಟ್ ಮಾಡಿ ಹಾಕ್ಬಿಡಿ, ಅದೆಲ್ಲ ವೇಸ್ಟು, ಏನಕ್ಕೂ ಯೂಸ್ ಬರೋಲ್ಲ. ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟ್ ಇದನ್ನು ಪೀಸ್ ಮಾಡಿ ಥರ ಇಟ್ಕೊಳ್ಳಿ. ಒಂದು ಯಾವ ಥರನಾದರೂ ಪೀಸ್ ಮಾಡ್ಕೊಳ್ಳಿ, ಇಲ್ಲ ಹಾಗೇನಾದರೂ ಕಲಿಸ್ಕೊಬೋದು. ಸ್ವಲ್ಪ ಪೀಸ್ ಮಾಡ್ಕೊತಾ ಇದ್ದೀನಿ. ಪೀಸ್ ಮಾಡ್ಕೊಂಡ್ಮೇಲೆ ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಇಲ್ಲ ಪ್ಲೇಟ್ ಮೇಲೆ ಇಲ್ಲ ತಟ್ಟೆನೆಲ್ಲ ಯಾವುದ್ರಲ್ಲಿ ಬೇಕಾದರೂ ಈಸಿಯಾಗಿ ಕಲಿಸ್ಕೊಬೋದು. ಬಟ್ ನಾನಿಲ್ಲಿ ಬೌಲಿಗೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನೀರು ಚೆನ್ನಾಗಿರಲ್ಲ, ನೀರು ಹಾಕಿದ್ರೆ ಅಷ್ಟು ನೀಟಾಗಿ ಬರಲ್ಲ ಜಾಮೂನು. ಅದರಿಂದ ಹಾಲಿದ್ರೆ ಹಾಕ್ಕೊಳ್ಳಿ, ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದು ಕಾಯಿಸಿರೋ ಹಾಲಲ್ಲ, ಮಾಮೂಲಿ ಪ್ಯಾಕೆಟ್ ಹಾಲು, ಕಾಯಿಸದೇ ಇರೋದು. ಕಾಯಿಸಿರೋ ಹಾಲಿದ್ರು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ. ಇಲ್ಲ ನೀವು ಒಂದೇ ಸಲ ಜಾಸ್ತಿ ಹಾಕ್ಬಿಡ್ತು ಅಂದರೆ ತೆಳು ಆಗಿಬಿಡುತ್ತೆ, ಮತ್ತು ಆಮೇಲೆ ನೀವು ಮತ್ತೆ ಬ್ರೆಡ್ ತಂದು ಹಾಕಬೇಕಾಗುತ್ತೆ. ಸೊ ಅದರಿಂದ ಚೂರು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದಕ್ಕೇನು ಹಾಲು ಜಾಸ್ತಿ ಬೇಕಾಗಲ್ಲ. ನೀವು ಬ್ರೆಡ್ ಜಾಸ್ತಿ ತೊಗೊಂಡ್ರೆ ಹಾಲು ಚೂರು ಜಾಸ್ತಿ ಬೇಕಾಗುತ್ತೆ ಅಷ್ಟೇ. ನಾನಿಲ್ಲಿ ಚೂರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀಟಾಗಿ, ಸಾಫ್ಟಾಗಿ. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳುನೂ ಬೇಡ. ನೋಡಿ ಈ ಥರ ಮೀಡಿಯಮಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದನ್ನು ಕಲಿಸ್ಕೊಂಡಾದ್ಮೇಲೆ ಒಂದು 10 to 15 ಮಿನಿಟ್ಸು ಸೈಡಲ್ಲಿ ಎತ್ತಿಟ್ಬಿಡಿ. ಅದು ನೆನೆಯೋ ಅಷ್ಟೊತ್ತಿಗೆ ನೆಕ್ಸ್ಟ್ ನಾವಿಲ್ಲಿ ಇದಕ್ಕೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕಕ್ಕೆ ನಾನಿಲ್ಲಿ ಟೂ ಬೌಲಷ್ಟು, ಅದು ಚಿಕ್ಕ ಬೌಲ್, ಅದು 2 ಬೌಲಲ್ಲಿ 2 ಕಪ್ಪು ವಾಟರ್ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಒಂದೂವರೆಗಿಂತ ಸ್ವಲ್ಪ ಕಮ್ಮಿ, ಅರ್ಧದ್ರಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ ಶುಗರ್ ಜಾಸ್ತಿ ಇದ್ದರೆ ನನಗೆ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಇದನ್ನು ಪಾಕ ಆಗೋದಕ್ಕೆ ಬಿಟ್ಬಿಡೋಣ. 2 ಏಲಕ್ಕಿ ಹಾಕ್ಕೊಳ್ಳೋಣ ಫ್ಲೇವರ್ಗೋಸ್ಕರ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಮತ್ತು ಬೇಕಿದ್ರೆ ಒಂದು ಲವಂಗ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ, ಪಾಕಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಪಾಕನ ಸೈಡಲ್ಲಿ ಹಾಕೋದಕ್ಕೆ ಬಿಟ್ಟು ನಾನು ಬಾಣಲೆ ಇಟ್ಕೊಂಡು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ ಎಣ್ಣೆನ, ಯಾಕಂದರೆ ಮತ್ತೆ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಇದನ್ನು ನೆಕ್ಸ್ಟ್ ಬೇರೆ ಏನಕ್ಕಾದರೂ ಒಂದ್ಸಲಿಗೆ ಯೂಸ್ ಮಾಡ್ಕೋಬೋದು. ಪದೇ ಕರ್ದಿರೋದ್ರಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ. ಮೀಡಿಯಮ್ ಆಗಿ ಕಾದಿರುವಾಗಲೇ ಹಾಕಿ. ನೀವು ತುಂಬ ಜಾಸ್ತಿ ಕಾಯ್ದಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಒಂದೇ ಸಲ ಅದು ಎಲ್ಲ ಕಲರ್ ಬಂದ್ಬಿಡುತ್ತೆ ಬೆಂದಿರೋ ಥರ. ಸೊ ಅವಾಗ ಒಳಗಡೆ ಎಲ್ಲ ಬೆಂದಿರಲ್ಲ. ಈ ಥರ ಮೀಡಿಯಮಾಗಿ ಎಣ್ಣೆ ಕಾದಿರಬೇಕಾದ್ರೆ ಕೈ ಬಿಡ್ದಂಗೆ ಈ ಥರ ಮಾಡ್ತಿದ್ರೆ ಅದು ಸುತ್ತನೂ ನೀಟಾಗೆ ಎಲ್ಲ ಕಡೆನೂ ಬೇಯುತ್ತೆ, ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ. ಅದು ಬ್ರೌನ್ ಕಲರ್ ಆಗೋ ತನಕ ಕೈ ಬಿಡ್ದಂಗೆ ಆಡಿಸ್ತಾಯಿದ್ರೆ ಚೆನ್ನಾಗೆಲ್ಲ ಬೆಂದ್ಕೊಳ್ಳುತ್ತೆ. ಸೊ ನೀವೇನಾದ್ರು ಕೈ ಬಿಟ್ಟಿದ್ರೆ ಏನಾಗುತ್ತೆ, ಒಂದೇ ಸೈಡಲ್ಲಿ ಬೆಂದಿರುತ್ತೆ. ಸೊ ನೋಡಿ, ಕಲರ್ ಬಂದರೆ ಸಾಕು, ನೀಟಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ. ಇವಾಗ ಎತ್ತಿಟ್ಕೊಂಬಿಡಿ ಸೈಡ್ಗೆ. ಈಗ ನೆಕ್ಸ್ಟು ಪಾಕ ಆಗಿರುತ್ತಲ್ಲ, ಅದೊಂದು ಚೂರು ಸ್ವಲ್ಪ ತಣ್ಣಗಾದಾಗ ಹಾಕಿ, ಜಾಸ್ತಿ ತಣ್ಣಗಾಕೋಬಿಟ್ಬಿಡಿ, ಜಾಸ್ತಿ ಬಿಸಿಲು ಹಾಕಿಬಿಡಿ. ಜಾಸ್ತಿ ಬಿಸಿಲು ಹಾಕಿದ್ರೆ ಒಡೆದೋಗ್ಬಿಡುತ್ತೆ. ನೋಡಿ ಹಾಕ್ಬಿಟ್ಟು ಇವಾಗ ಅದನ್ನು 1 ಅವರ್ ಮುಚ್ಚಿಬಿಡಿ. ಆಮೇಲೆ ನೀಟಾಗೆಲ್ಲ ಅದು ಪಾಕ ಎಲ್ಲ ಹೀರ್ಕೊಂಡಿರುತ್ತೆ. ನೋಡಿ, ಬ್ರೆಡ್ ಜಾಮೂನ್ ರೆಡಿ ಆಗಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ, ಒಂಚೂರು ಎಲ್ಲೂ ಒಡ್ಕೊಂಡಿಲ್ಲ, ಅಷ್ಟು ನೀಟಾಗಿ ಬಂದಿದೆ ಜಾಮೂನು. ಆಯಿತಾ, ನೋಡಿ ಒಂದು ಕಡೆನೂ ಬಿರುಕು ಬಂದಿಲ್ಲ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿತ್ತು, ಅದಕ್ಕೆ 2 ಜಾಮೂನು ತಿನ್ಕೊಂಬಿಟ್ಟೆ ನಾನೇ ಫಸ್ಟ್. ಎಷ್ಟು ಸಾಫ್ಟಾಗಿದೆ ನೋಡಿ. ಸ್ಪೂನಲ್ಲಿ
ತೆಗಿತಾ ಇದೆ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ, ಬಾಯಲ್ಲಿಟ್ಟರೆ ಹಂಗೆ ಕರ್ಕೋಗ್ಬಿಡುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಬ್ರೆಡ್ ಜಾಮೂನ್